ವಿಧಾನಸಭೆ ಚುನಾವಣೆಗೆ ಎಸ್ಡಿಪಿಐ ವಿವಾದಾತ್ಮಕ ನಡೆಯನ್ನ ನೀಡಿದ್ದು ಪ್ರವೀಣ್ ನೆಟ್ಟಾರ್ ಕೊಲೆ ಆರೋಪಿಗೆ ಎಸ್ಡಿಪಿಐ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಶಾಫಿ ಬೆಳ್ಳಾರಿಗೆ ಟಿಕೆಟ್ ಘೋಷಿಸಿದೆ ಎಸ್ಡಿಪಿಐ. ವಿವಾದಾತ್ಮಕ ನಡೆಯನ್ನ ಇಟ್ಟಿದೆ ಎಸ್ಡಿಪಿಐ. ಪ್ರವೀಣ್ ನೆಟ್ಟಾರ್ ಕೊಲೆ ಆರೋಪಿ ಶಾಫಿ ಬೆಳ್ಳಾರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದು ಎಸ್ಡಿಪಿಐ ಕಾರ್ಯಕರ್ತರ ಸಮಾವೇಶದಲ್ಲಿ ಇದನ್ನು ಘೋಷಿಸಲಾಗಿದೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಖಾನ್ ಘೋಷಣೆ ಮಾಡಿದ್ದು ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಫಿ ಬೆಳ್ಳಾರೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಬಂಧನದಲ್ಲಿದ್ದಾನೆ. ಶಾಫಿ ಬೆಳ್ಳಾರೆಯನ್ನ ಎನ್ಐಎ ಬಂಧಿಸಿದ್ದು ಜೈಲಿನಿಂದಲೇ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಶಾಫಿ ಬೆಳ್ಳಾರೆ. ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಶಾಫಿ ಬೆಳ್ಳಾರೆ ನೇರವಾಗಿ ಭಾಗಿಯಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಎನ್ಐಎ ಬಂಧಿಸಿದ್ದು ಜೈಲಿನಲ್ಲಿದ್ದಾನೆ. ಈಗ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ಶಾಫಿ ಬೆಳ್ಳಾರೆ ಅವರನ್ನು ಎನ್ಐಎ ಬಂಧಿಸಿದ್ರೂ ಕೂಡ ಎಸ್ಡಿಪಿಐ ಪುತ್ತೂರಿನಿಂದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಮೆಚ್ಚಿನ ಕರ್ನಾಟಕ ರಾಜ್ಯದ ಎಸ್ಡಿಪಿಐ ಕಾರ್ಯದರ್ಶಿಯಾದಂತಹ ಶಾಫಿ ಬೆಳ್ಳಾರೆ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಅನ್ಯಾಯವಾಗಿ ಒಬ್ಬ ಯುವ ನಾಯಕನನ್ನ ಬಂಧನ ಮಾಡಿದರದ ವಿರುದ್ಧ ನಮ್ಮ ಇಡೀ ಪುತ್ತೂರಿನ ಕಾರ್ಯಕರ್ತರು ಬೆಂಬಲಿಗರು ಅವರನ್ನ ಅಭ್ಯರ್ಥಿಯನ್ನಾಗಿಸಬೇಕು. ಅಂದರೆ ಈ ಅನ್ಯಾಯದ ಬಂಧನದ ವಿರುದ್ಧ ನಮ್ಮ ಸಾಕ್ಷಿ ಹೇಳಲಿಕ್ಕೆ ಮತದಾನದ ಮೂಲಕ ನಾವು ಬೆಂಬಲ ಕೊಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಕೇಳಿದರೆ ಆ ಅವಕಾಶ ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು ನಮ್ಮ ನಿಲುವು. ರಾಷ್ಟ್ರೀಯ ಸಮಿತಿ ಅನುಮೋದನೆ ಮಾಡಿ ಬಂದರೆ ಅದನ್ನು ನಾವು ಪಬ್ಲಿಕ್ ಆಗಿ ನಾವು ಘೋಷಣೆಯನ್ನು ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವ ಆರ್ ಅಶೋಕ್ ಅವರು ಏನು ಹೇಳಿದ್ದಾರೆ, ಹಾಗೆಯೇ ಪ್ರಮೋದ್ ಮುತಾಲಿಕ್ ಏನು ಮಾತನಾಡಿದ್ದಾರೆ ನೋಡೋಣ. ಇವತ್ತು ಎಸ್ಡಿಪಿಐ ಸಂಸ್ಥೆ ಏನಿದೆ ಅದು ನವೀನ್ ನೆಟ್ಟಾರ್ ಅವರ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥ ಈಗಾಗಲೇ ಜೈಲನ್ನು ಸೇರಿರುವಂಥ ವ್ಯಕ್ತಿಗೆ ಮಂಗಳೂರಲ್ಲಿ ಪುತ್ತೂರಲ್ಲಿ ಟಿಕೆಟ್ ಕೊಟ್ಟಿರುವಂಥದ್ದನ್ನು ನೋಡಿದ್ರೆ ಇವೆಲ್ಲನೂ ಕೂಡ ಪಾಪ್ಯುಲರ್ ಫ್ರಂಟಿನ ಆರ್ಗನೈಸೇಷನಲ್ಲಿ ಭಾಗಿಯಾಗಿರ್ತಕ್ಕಂಥ ಅಂಗಸಂಸ್ಥೆಗಳು ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಪಾಪ್ಯುಲರ್ ಫ್ರಂಟನ್ನು ದೇಶದಲ್ಲಿ ಬ್ಯಾನ್ ಆಗಿದೆ. ಸೊ ಇವತ್ತು ಎಸ್ಡಿಪಿಐ ಮುಖಾಂತರ ಈ ಏನು ಪಾಪ್ಯುಲರ್ ಫ್ರಂಟ್ ಜನ ಇದ್ದರು, ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡುವಂಥ, ದೇಶಕ್ಕೆ ಕಂಟಕ ತರುವಂಥ ಒಂದು ಸಂಸ್ಥೆಗಳಿತ್ತು, ಇವತ್ತು ಎಸ್ಡಿಪಿಐ ಮುಖಾಂತರ ಹೊರಬರ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದ ಇದೇ ಅಪ್ಲಿಕೇಶನ್ ಇಟ್ಕೊಂಡು ಕೋರ್ಟ್ ಮುಂದೆನೂ ಹೋಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಇವ್ರನ್ನ ರಿಲೀಸ್ ಮಾಡಿ ಅಂತಲೂ ಹೋಗ್ಬೋದು. ಆ ದೃಷ್ಟಿಯಿಂದ ಇದೆಲ್ಲ ದೇಶ ವಿರೋಧಿ ಚಟುವಟಿಕೆ ಒಂದು ಅಂಗ. ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಸರ್ಕಾರ ಇವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತದೆ. ಮುಖ್ಯಮಂತ್ರಿಗಳು ನಾನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಇತ್ತೀಚೆಗೆ ಪ್ರವೀಣ್ ನೆಟ್ಟಾರ್ ಇವರ ಕೊಲೆ ಆಗಿದ್ದು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಮತ್ತು ಆತಂಕ ಭಯವನ್ನು ವಾತಾವರಣ ಸೃಷ್ಟಿಸಿದಂಥ ಈ ಕೊಲೆ ಪ್ರಕರಣ, ಈ ಕೊಲೆಯಲ್ಲಿ ಭಾಗಿಯಾದಂಥ ಒಬ್ಬ ಪ್ರಮುಖ ಸಂಚುಕೋರ, ಒಬ್ಬ ಪ್ರಮುಖ ಆರೋಪಿ, ಒಬ್ಬ ಪ್ರಮುಖ ಹಿಂದೂ ನಾಯಕನನ್ನು ಕೊಲೆ ಮಾಡಿದಂಥ ಆ ಪಟ್ಟಿಯಲ್ಲಿರುವಂಥ ವ್ಯಕ್ತಿಯನ್ನು ಇವತ್ತು ಎಸ್ಡಿಪಿಐ ಪುತ್ತೂರಿನಲ್ಲಿ ಎಸ್ಡಿಪಿಐನ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅಂತಂದರೆ ಇವರ ಉದ್ದೇಶ ಏನಂತಂದರೆ ಕೊಲೆ ಮಾಡೋದೇ ಉದ್ದೇಶ ಆಗಿದೆ, ಹಿಂದೂಗಳ ನಾಶ ಮಾಡೋದೇ ಉದ್ದೇಶ ಆಗಿದೆ. ರಾಜಕೀಯ ಶಕ್ತಿ ತಗೊಂಡು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರವೃತ್ತಿ ಮಾನಸಿಕತೆ ಇದೆಯಲ್ಲ, ಚುನಾವಣಾ ಇಲಾಖೆ, ಚುನಾವಣಾ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ತಗೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆ ಪುತ್ತೂರು ಅಭ್ಯರ್ಥಿ ಶಾಫಿ ಬೆಳ್ಳಾರಿಯನ್ನು ಅಲ್ಲಿ ನಿಲ್ಲಿಸಿಗೆ ಅವಕಾಶ ಕೊಡಬಾರ್ದು, ಅನರ್ಹ ಮಾಡಬೇಕು.